ಬಂಗಾರಮ್ಮನ ಮೇಲೆ ನೀನೇ ಕಂಪ್ಲೇಂಟ್ ಕೊಡ್ತಾ ಇದೀಯಾ? ಇವ್ರು ಕೊಡೋದು ಓಕೆ, ಆದ್ರೆ ನೀನು ಇದನ್ನ ನಾನು ನಂಬಬೇಕು. ಆಗ್ಲೇ ಹೇಳಿದ್ ಕೇಳಿಸ್ನಿಲ್ವೇ? ಸೂಪರ್ ಫ್ಯಾಮಿಲಿ ಡ್ರಾಮಾ ಕಣ ನಿಮ್ದು. ನಿಮ್ಮ ಅವ್ವ ಕಂಡೋರ್ ಮೆಸ್ಸಿಗೆ ಬೆಂಕಿ ಹಚ್ಬಿಡೋದಂತೆ, ನೀನು ಅವ್ರ ಮಗ ಅತ್ತೆ ಪರವಾಗಿ ನಿಂತು ಹೆತ್ತು ತಾಯಿ ಮೇಲೆ ಕಂಪ್ಲೇಂಟ್ ಕೊಡೋದಂತೆ. ಅಲ್ಲ, ನಂದೊಂದು ಪ್ರಶ್ನೆಗೆ ಉತ್ತರ ಕೊಡೋ. ನೀನು ಏನು ನಿಮ್ಮ ಪ್ರಾಬ್ಲಮ್ಮು? ನೀನು ಇವ್ರನ್ನ ಮದುವೆ ಆಗಿದ್ದಕ್ಕೆ ನಿಮ್ಮಮ್ಮ ಏನಾದ್ರು ಆಸ್ತಿಲಿ ಪಾಲ್ ಕೊಡಲ್ಲ ಅಂದ್ರೆ? ಸರ್, ನೀವು ದೂರ್ ಕೊಡಕ್ ಬಂದಿರ್ತಾವ ಹಿಂಗೆ ಆಡ್ಕೊಂಡಿಲ್ಲ ಅಂದ್ರೆ ಸರ್ಕಾರ ನಿಮ್ಗೆ ಸಂಬಳ ಕೊಡಕ್ಕಿಲ್ಲ ಅಂದ್ರ? ಹೇಯ್, ಮಾತು ಸರಿಯಾಗಿ ಆಡಿದ್ರೆ ಸರಿ. ನಾನೇನು ನಿಮ್ಮ ಮನೆ ಚಾಕ್ರಿ ಮಾಡಲಿ ಅಂತ ಸರ್ಕಾರದವ್ರು ನನ್ನ ನೇಮಿಸಿಲ್ಲ. ಹೆಚ್ಚಿಗೆ ಮಾತಾಡಿದ್ರೆ ಗೊತ್ತಲ್ಲ. ಏಯ್, ಗೊತ್ತು ಸರ್. ನಿಮ್ಮ ತಾಕತ್ನ ಓದ್ಕಿತಾನೆ ನೋಡಾಯ್ತು. 7 ಲಾಟಿ ಬೇರೆ ಮುರಿದಾಕಿದ್ದೀರಾ. ಈಗ ದೂರ ತಗೊಳ್ಳಿ. ಇಷ್ಟು ದಿವಸ ಪ್ರಾಸಿಕ್ಯೂಷನ್ನು ಆಪೋಸಿಷನ್ ಥರ ಇದ್ದವರು ಈಗ ಒಟ್ಟೊಟ್ಟಿಗೆ ಬಂದು ಪದೇ ಪದೇ ಕಂಪ್ಲೇಂಟ್ ತಗೊಳ್ಳಿ ಅನ್ನೋದು ನೋಡಿದ್ರೆ ನನಗೆ ಯಾಕೋ ಡೌಟ್ ಬರ್ತಾ ಇದೆ. ಆ ಮೆಸ್ಸಿನ ಮೇಲೆ ಏನಾದರೂ ಇನ್ಶೂರೆನ್ಸ್ ಇತ್ತ? ಆ ದುಡ್ಡು ಹೊಡೆಯೋಕ್ಕೆ ಅಂತ ನೀವುಗಳೇ ಬೆಂಕಿ ಹಚ್ಚಿ ಯಾಕೆ ನಾಟಕ ಮಾಡ್ತಿರಬಾರ್ದು? ಇದನ್ನ ನಾನು ಇಟ್ಕೊಂಡ್ರೆ ಬೆತ್ತ, ದಪ್ಪೆದಾರ್ ಇಟ್ಕೊಂಡ್ರೆ ಲಾಟಿ, ನೀನ್ ಇಟ್ಕೊಂಡ್ರೆ ದಂಡ. ಎಲ್ರು ಇಟ್ಕೊಳೋದು ಮರದ ಬೆತ್ತನೆಯ. ಆದ್ರೆ ಯಾರು ಇಟ್ಕೊಂಡವ್ರ ಅನ್ನೋದ್ರ ಮ್ಯಾಕೆ ಅದ್ರ ಘನತೆ ಉದ್ದೇಶ ಬೇರೆ ಆಯ್ತದೆ. ಹಂಗೆ ನಿಂಗದು ಬರೀ ಮೆಸ್ ಆಗಿರ್ಬೋದು, ಆದರೆ ನಮ್ಮ ಅತ್ತೆಗೆ ಮಗು ಇದ್ದಂಗೆ. ಇವ್ರಿಗೆ 2ನೇ ಅವ್ವ ಇದ್ದಂಗೆ. ಅಂತ ಮೆಸ್ನ ಯಾವನನ್ನ ದುಡ್ಡಿನ ಹಸಿಗೆ ಸುಟ್ಟಾಕ್ತಾರ. ಅಧಿಕಾರ ಐತೆ ಅಂತ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನಮಗೂ ಬಿಸಿ ಮುಟ್ಸಕ್ ಬರ್ತದೆ. ಸಾಧ್ಯನೇ ಇಲ್ಲ. ನನ್ ಬಂಗಾರ ಅಂತ ಕೆಲಸ ಮಾಡಕ್ ಸಾಧ್ಯನೇ ಇಲ್ಲ. ಅವಳ ಮಾತ್ನಾಗೆ ಕಿಡಿ ಇರ್ತದೆ, ಕೋಪ ಸುಡ್ತದೆ ಹೊರತು ಇನ್ನೊಬ್ರು ಜೀವನನ ಹಾಳು ಮಾಡಿ ಬೆಂಕಿ ಹಾಕೋಷ್ಟು ಕೆಟ್ಟವಳಲ್ಲ ನನ್ನ ಮಗಳು. ಇದನ್ನ ಬೇರೆ ಯಾರೋ ಮಾಡಿ ನನ್ ಬಂಗಾರ ಮೇಲೆ ಹಾಕವ್ರೆ. ಮೊದ್ಲು ಅದು ಯಾರು ಅಂತ ಕಂಡಿಡಿಬೇಕು. ಬಂಗಾರು, ನಿಂಗೆ ಯಾರ ಬೇಕಾದ್ರೂ ಸಂಶಯ ಆಯ್ತಾ?
ಬೇಕು. ತಪ್ಪು ಮಾಡಿದ ಸ್ವಂತ ತಾಯಿನೇ ಆದರೂ ನಿಮಗೆ ನ್ಯಾಯದ ಪರವಾಗಿ ನಿಲ್ಲಬೇಕು ಅಂತ ಅನಿಸ್ತಲ್ಲ. ಥ್ಯಾಂಕ್ಸ್. ನಿಮ್ಮ ತಾಯಿ ವಿರುದ್ಧ ಕಂಪ್ಲೇಂಟ್ ಕೊಟ್ರಿ ಅಂತ ಥ್ಯಾಂಕ್ ಯು ಹೇಳ್ತಿಲ್ಲ. ನಿಮ್ಮ ಅವ್ವನೇ ತಪ್ಪು ಮಾಡಿರೋದು ಅಂತ ಒಪ್ಕೊಳ್ಳೋಕೆ ತಯಾರಿದ್ದೀರಲ್ಲ, ಅದಕ್ಕೆ ಥ್ಯಾಂಕ್ಸ್. ಇದನ್ನ ಅವ್ವ ಮಾಡಿಲ್ಲ ಅಂತ ನಂಗೆ ಗೊತ್ತು. ಅದು ನಿಮಗೂ ಗೊತ್ತಾಯ್ತದೆ. ಅದು ಬಂದಲ್ಲ, ನಮಸ್ಕಾರ. ಎಲ್ಲ ಕೆಲಸನೂ ಆದಷ್ಟು ಬಿರ್ನೇ ಆಗ್ಬೇಕು. ಇವರಿಬ್ರು ನಮ್ಮ ಕಡೆಯವರೇ. ಅವನು ಪ್ಲಂಬರು, ಇವನು ಕಾರ್ಪೆಂಟ್ರು. ಕೆಲಸನ ಬಿರ್ಬಿರ್ ಮಾಡಿ ಮುಗಿಸ್ಬಿಡ್ತಾರೆ. ಸರಿ ನಡ್ರಪ್ಪ, ಕೆಲಸ ಶುರು ಮಾಡ್ಕೊಳ್ಳಿ. ಒಂದು ನಿಮಿಷ ಗೌಡ್ರೆ. ಹೇಳೋ ಅವಸ್ಥೆ. ಇದಕ್ಕೆಲ್ಲ ಎಷ್ಟಾಗ್ಬೋದು? ದುಡ್ಡಿನ ವಿಚಾರ ಈಗ ಯಾಕವ? ಕೆಲಸ ಆದಮೇಲೆ ನೋಡ್ಕೊಂಡ್ರೆ ಆಯ್ತು ಬಿಡು. ಯಾಕೆ? ಇವ್ರಿಲ್ಲಿದ್ದಾರೆ ಅಂತ ಭಯನಾ? ನಿಮ್ಮನ್ನ ಹೆದರ್ಸ್ ಕರ್ಕೊಂಬಂದ್ರಾ? ಚೇಚೆ, ಹಂಗೇನಿಲ್ಲವ. ಇದು ನಮ್ಮ ಮೆಸ್ಸು, ನಾವು ಮಾಡೋಕ್ಕಿಲ್ವೇ? ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಇವನ್ನೆಲ್ಲ ಕರೆಸಿ ಕೆಲಸ ಶುರು ಮಾಡಿಸೋದೇನೋ ಸರಿ, ಆದರೆ ಎಷ್ಟಾಗತ್ತೆ ಏನು ಅನ್ನೋದನ್ನ ನನ್ನ ಹತ್ರ ಅವನ ಹತ್ರ ಮಾತಾಡ್ಬೇಕಲ್ವಾ? ಮಿಸ್ಸು, ದುಡ್ಡು ನಿಸೆ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ಯೋಚನೆ ಮಾಡದೆ ಹೇಗೆ ಕೆಲಸ ಶುರು ಮಾಡ್ಸೋಕ್ಕಾಗತ್ತೆ? ನೀವು ಕೊಡ್ತೀರಾ? ನಿಮ್ಮ ಹತ್ರ ಇದೆಯಾ? ಕೆಲಸಗಾರರ ಹತ್ರ ಬಿಟ್ಟಿಯ ಕೆಲಸ ಮಾಡಿಸ್ಕೊಳ್ಳೋದು ತಪ್ಪು. ನಮ್ಮೇಲಿರೋ ಗೌರವಕ್ಕೋ ಅಥವಾ ನಿಮ್ಮ ಮೇಲಿರೋ ಭಯಕ್ಕೋ ಮಾಡ್ತಾರೆ. ಆದರೆ ಬೈಕೊಂಡು ಮಾಡಿದ್ರೆ ಮೆಸ್ಸಿಗೆ ಒಳ್ಳೇದಾಗಲ್ಲ. ಇದು ನಮ್ಮ ಅವ್ವನ ಮೆಸ್ಸು. ಇಲ್ಲಿ ಕೆಲಸ ಮಾಡೋರಾಗಲಿ ಊಟ ಮಾಡೋರಾಗಲಿ ಖುಷಿಯಾಗೇ ಮಾಡಬೇಕು. ನೀವು ದುಡ್ಡಿರೋ ದುಡ್ಡಲ್ಲಿ ಇದನ್ನೆಲ್ಲ ಮಾಡ್ಸೋಕೆ ಮುಂದೆ ನಿಂತಿದ್ರೆ ನಂಗೆ ಖುಷಿ ಆಗ್ತಿತ್ತು. ಗೌಡ್ರೆ, ಇವಾಗ ಸದ್ಯಕ್ಕಿದೆಲ್ಲ ಏನೂ ಬೇಡ, ನಾವೇ ನಿಮ್ಗೆ ಹೇಳ್ತೀವಿ. ಹಂಗೇನಿಲ್ಲ ಕಣವ. ಪುಟ್ಟಕ್ಕ ನಮ್ಮ ದೇವಿಪುರದ ದೇವತೆ. ಎಲ್ಲರ ಕಷ್ಟಕ್ಕೂ ಎಗಲ್ ಕೊಡೋ ಹೆಂಗ್ಸು. ಅವ್ರ ಕಷ್ಟಕ್ಕೆ ನಾವು ಸಹಾಯ ಮಾಡಬಾರ್ದೆ? ಇದು ನಿಮ್ಮ ಅಭಿಮಾನ. ಆದರೆ ನಿಮ್ಮ ಶ್ರಮನ ನಮ್ಮ ಸ್ವಾರ್ಥಕ್ಕೆ ಬಳಸ್ಕೊಂಡ್ರೆ ಅದು ಸರಿ ಇರಲ್ಲ. ಅವಂಗೆ ಏನಾದರೂ ವಿಷಯ ಗೊತ್ತಾದರೆ ತುಂಬ ಬೇಜಾರು ಮಾಡ್ಕೋತಾಳೆ. ದಯವಿಟ್ಟು ನಾವೇ ಹೇಳ್ತೀವಿ. ನಿಮಗೂ ಸಂಸಾರ ಎಲ್ಲ ಇದೆ, ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕಲ್ವಾ? ಇವಾಗ ಸದ್ಯಕ್ಕೆ ಇಷ್ಟೊಂದೆಲ್ಲ ಕೆಲಸ ಮಾಡ್ಸೋಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ. ದುಡ್ಡೆಲ್ಲ ಅರೇಂಜ್ ಆದಮೇಲೆ ನಾನೇ ವಿಷಯ ತಿಳಿಸ್ತೀನಿ. ಇವಾಗ ನೀವು ಹೊರಡಿ. ಇಲ್ಲಿ ಬಂದಿರೋರು ಯಾರೋ ದುಡ್ಡು ಕೇಳೋ ಜನ ಅಲ್ಲ ಕಣವ. ಬೇಕಾದ್ರೆ ನೀನೇ ಕೇಳವ. ದಯವಿಟ್ಟು ಗೌಡ್ರೆ, ನಮ್ಮ ಸಮಾಧಾನಕ್ಕೆ ಪ್ಲೀಸ್.
ಬಂಗಾರ ಏನಾಯ್ತು ಹೇಳ ಬಂಗಾರ ಏನಾಯ್ತು? ನಿನ್ ಮ್ಯಾಕೆ ನನಗೆ ಪಾಪ ಇರೋದೇನು ದಿಟ್ಟಾನೆ ಅವ. ನೀನ್ ನಮ್ಮನ್ನೆಲ್ಲ ಬಿಟ್ಟು ಚೌಡಳ್ಳಿಲೇ ಇದೆಯಾ ಅಂತ ನನ್ಗೆ ನಿನ್ ಮ್ಯಾಕೆ ಇನ್ನೂ ಸ್ಯಾನೆ ಸಿಟ್ಟದೆ. ಇನ್ ಮ್ಯಾಕೆ ನೀನ್ ಈ ಮನೆಗೆ ಬರ್ಕೂಡ್ದು ಅಂತ ಬೈದು ಬಂದಿದ್ದೆ. ಆದ್ರೆ ಇಲ್ಲಿ ನನ್ನವರು ಅಂತ ಅನ್ನಿಸ್ಕೊಂಡವ್ರೆಲ್ಲ ನನ್ ಮ್ಯಾಕೆ ಅನುಮಾನ ಪಟ್ರವ. ಊರವರು ಎಲ್ರು ಈ ಕೆಲ್ಸವ ನಾನೇ ಮಾಡಿದ್ದು ಅನ್ನಂಗ್ ಮಾತಾಡಿದ್ರು. ಆದ್ರೆ ನೀನು ಒಬ್ಳೆ ಕಣವ, ಒಂದು ಕ್ಷಣನೂ ಯೋಚನೆ ಮಾಡ್ದಂಗೆ ಈ ಕೆಲ್ಸವ ನಾನು ಮಾಡಿರಕ್ಕಿಲ್ಲ ಅಂತ ಹೇಳಿದ್ದು. ಬಂಗಾರ ನೀ ಹೇಳ್ತಿದ್ಯಾ? ಅದು ನನ್ನ ಮಗಳಾಗಿ ಏಟೆ ಕಷ್ಟ ಬಂದ್ರು ಬಂಡೆಗಲ್ಲಾಗಿರ್ಬೇಕು ಅಂತ ಹೇಳ್ತಿದ್ ಹುಡುಗಿ ನೀನ್ ಹೇಳ್ತಿದ್ಯಾ? ನನ್ ಮುಂದೆ ಅಳ್ಬೇಡ ಬಂಗಾರ, ನೀನು ಗಟ್ಟಿಗಿತ್ತೆ. ಸಮಸ್ಯೆ ಇದ್ದಂಗೆ ಪರಿಹಾರನೂ ಇರ್ತದವ್ವ, ಅದನ್ ಕಂಡಿಡಿವ. ಅದೇ ಯೋನು ಅಂತ ಗೊತ್ತಾಗ್ತಿಲ್ಲವ. ಎತ್ಲಾಗ್ ನೋಡಿದ್ರು ಎಲ್ಲೋ ಯಾರೋ ನನ್ನ ವಿರುದ್ಧನೇ ಸಂಚು ಮಾಡವ್ರೆ ಅಂತ ಅನಿಸ್ತೈತೆ. ಯಾವುದೋ ಬಲೆನಾಗ ಸಿಕ್ಕಾಕೊಂಡ್ಬಿಟ್ಟಿವ್ನಿ ಅನ್ನಿಸ್ತೈತೆ. ಮನ್ಸು ಸಿಕ್ಕಾಕೊಂಡಾಗ ಕಣ್ಣು ಮಂಜಾಯ್ತದೆ, ಬುದ್ಧಿ ಕೆಲಸ ಕೊಡು. ತಾಳ್ಮೆ ಇರ್ಲಿ ಮಗಳೇ, ತಾಳ್ಮೆ ಇರ್ಲಿ. ಅಲ್ಲ, ನಾವೇನು ಸೊಸೆನ ಮನೆ ತುಂಬಿಸ್ಕೊಂಡಿದೀವೋ ಅಥವಾ ಮಗನ್ನೇ ದಾರೆ ಹರ್ಕೊಟ್ಟಿದೀವೋ ಅಂತ ಡೌಟ್ ಶುರು ಆಗಿದೆ. ಡೌಟೇ ಇಲ್ಲ ಕಣೆ, ನಾವೇ ದಾರಿ ಹರ್ಕೊಟ್ಟಿದ್ದೀವಿ. ಅಲ್ಲ ಕಣೆ, ಯಾವತ್ತಾರ ನಮ್ಮ ಮಗ ನಮ್ಮ ಎದುರು ನಿಂತು ಮಾತಾಡಿದ್ ನೋಡಿದ್ಯಾ? ಎಲ್ಲ ಅವಳದೇ ಟ್ರೈನಿಂಗು ರೀ. ನೋಡಕ್ಕಷ್ಟೇ ಸಾಸ್ವೆ, ಬಾಯಿಗಿಟ್ಟಾಗ ಮೆಣಸು. ಇವತ್ತು ಎರಡರಲ್ಲೊಂದು ತೀರ್ಮಾನ ಆಗಲೇಬೇಕು. ನಾನು ಸ್ವಲ್ಪ ಜೋರಾಗಿ ದಬಾಯಿಸ್ತೀನಿ. ಹೀಗೆ ಬಿಟ್ಟರೆ ನಮ್ಮ ಮಗ ಕೈ ತಪ್ಪೋಗ್ಬಿಡ್ತಾನೆ. ಆದ್ರೆ ಅವ್ರ ಮುಂದೆ ದಬಾಯಿಸಕ್ ಹೋಗ್ಬೇಡಿ. ಅದು ನನಗೆ ಗೊತ್ತು ಕಣೆ. ಆದ್ರೆ ಮಗ ವಯಸ್ಸಾಗಿರೋ ಅಪ್ಪ ಅಮ್ಮನ ಮರಿತಾನೆ ಅಂದ್ರೆ ಸಿಟ್ಟು ಬರಲ್ಲ ಹೇಳು? ಅದಕ್ಕೆ ತಾನೇ ನಾವ್ ಈ ಪ್ಲಾನ್ ಮಾಡಿರೋದು. ಮೊದ್ಲು ಮುರಳಿನ ಈ ಊರಿಂದ ಹೊರಗ್ ಕಳ್ಸೋಣ, ಆಗ ಸಹನ ಒಂಟಿ ಆಗ್ತಾಳೆ. ಆಗ ಮುರಳಿ ಜೀವನದಿಂದ ಸಹನನ ಹೊರಗ್ ಕಳ್ಸೋದು ಸುಲಭ ಆಗತ್ತೆ. ಅವರಿಬ್ರು ಜೊತೆಲಿದ್ರೆ ತಾನೇ ಸಮಸ್ಯೆ. ಒಳ್ಳೆ ಪಾಯಿಂಟು. ನಡೀರಿ. ಪುಟ್ಟಕ್ಕ, ಪುಟ್ಟಕ್ಕ, ನಮಸ್ಕಾರ. ನಮಸ್ಕಾರ. ಬನ್ನಿ. ಸ್ಯಾನ ದಿವಸ ಆಗೋಯ್ತು ನಮ್ಮ ಮನೆ ಕಡೆ ಬಂದು. ನಾವೇನೋ ಬರ್ತಾ ಇರ್ತೀವಿ, ನೀವು ನಮ್ಮ ಮನೆಗೆ ಬರೋದೇ ಇಲ್ವಲ್ಲ. ಅಯ್ಯೋ, ನಿಮಗೆ ಗೊತ್ತಲ್ಲ. ಸರಿ, ಈಗ ಹೇಗಿದೆ ನಿಮ್ಮ ಆರೋಗ್ಯ? ತೊಂದರೆ ಇಲ್ಲ, ಚಂದಾಕಿವ್ನಿ. ನೀವು ಹೆಂಗಿದ್ದೀರಿ? ಹಾ, ನಮ್ಮ ಆರೋಗ್ಯ ನೋಡ್ಕೋಬೇಕಾಗಿರೋ ಮಗ ಇಲ್ಲೇ ಇದಾನಲ್ಲ. ಅಂದ್ರೆ ನಮ್ಮ ಮಗ ಇಲ್ಲೇ ಇದ್ದಾನೆ, ನಮಗೇನು ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ನಿಂತ್ಕೊಂಡೇ ಇದ್ದೀರಲ್ಲ, ಕೂತ್ಕೊಳ್ಳಿ. ಏನಮ್ಮ ಸಹನ, ಹೇಗಿದ್ಯಾ? ಇಲ್ಲಿ ತುಂಬಾ ಕೆಲಸ ಅಂತ ಕಾಣತ್ತೆ. ನಮ್ಮ ಮನೇಲೆಲ್ಲ ಇಷ್ಟೊಂದು ಕೆಲಸ ಇರಲ್ಲ ಅಲ್ವಾ, ಅದಕ್ಕೆ ನಿನಗೆ ಆಯಾಸ ಆದಾಗ ಕಾಣ್ತಾ ಇದೆ. ನಾನು ಆರಾಮಾಗಿ ಇವನಿ ಅತ್ತೆ. ಪಾಪ ನೀವು ಬಿಸಿಲನ್ನಾಗ ಬಂದು ಮುಖ ಎಲ್ಲ ಬಾಡೋಗೈತೆ. ಇರಿ, ಮಜ್ಜಿಗೆ ತಕೊಂಬತ್ತೀನಿ. ಪುಟ್ಟಕ್ಕ, ನಮ್ಗಂತೂ ವಿಷಯ ಕೇಳಿ ತುಂಬಾನೇ ನೋವಾಯ್ತು. ನೀವಂತೂ ಅದು ಹೇಗೆ ತಡ್ಕೊಂಡಿದ್ದೀರೋ ಹೇಗೋ. ದೇವ್ರ ದೊಡ್ಡವನು ನಿಮ್ಮನ್ನು ಕಾಪಾಡ್ಬಿಟ್ಟ. ನಿಮ್ಮನ್ನ ಆಸ್ಪತ್ರೆಲೇ ಬಂದು ನೋಡ್ಕೊಂಡು ಹೋಗೋಣ ಅಂತಾನೆ ಇದ್ದೆ. ಆದರೆ ಅದೇ ಸಮಯಕ್ಕೆ ನನಗೂ ಹುಷಾರಿರ್ಲಿಲ್ಲ. ಪಾಪ ಮಗಳು ಮನೇಲಿ ಒಬ್ಳೆ, ಎಲ್ಲ ಕೆಲಸನೂ ಅವಳ ತಲೆ ಮೇಲೇನೆ. ಅಷ್ಟೆಲ್ಲ ಕೆಲಸದ ಮಧ್ಯದಲ್ಲಿ ಅವಳನ್ನ ಇಲ್ಲಿ ಕರ್ಕೊಂಡು ಬಂದು ನೋಡೋದಕ್ಕೆ ಆಗಲ್ಲ. ಹಾಗಾಗಿ ಬರೋಕ್ಕಾಗಲಿಲ್ಲ.
ತಪ್ಪು ತಿಳ್ಕೊಬೇಡಿ. ಆದರೆ ಈಗ ನಾವೇ ಬರುವಂಥ ಸಂದರ್ಭ ಬಂದಿದೆ. ಗಾಬರಿ ಪಡಬೇಡಿ, ಖುಷಿ ವಿಚಾರನೇ. ಸಹನಾ, ಏನಮ್ಮ ಹಾಗೆ ನಿಂತಿದ್ಯಾ? ನಮ್ಮ ಎಲ್ರಿಗಿಂತ ನಿನಗಿದು ಖುಷಿ ಕೊಡೋ ವಿಚಾರ. ಸಾನಾ ಮಜ್ಜಿಗೆ ಕೊಡವ. ಏನಮ್ಮ ಅದು? ಅದೇ ಕಣೋ, ಬೆಂಗಳೂರಲ್ಲಿ ನಿನ್ನ ಫೇವ್ರೆಟ್ MSV ಕಾಲೇಜಲ್ಲಿ ಕೆಲ್ಸಕ್ಕೆ ಸೇರಬೇಕು ಅಂತ ನಿಮ್ಮ ಅಪ್ಪನ ಹತ್ರ ಹೇಳಿದ್ಯಂತಲ್ಲ, ನಿಮ್ಮಪ್ಪ ಹೋಗಿ ವಿಚಾರಿಸ್ಕೊಂಡು ಬಂದಿದ್ದಾರೆ. ಈಗ ಕಾಲೇಜಿಂದ ಇಂಟರ್ವ್ಯೂ ಕಾಲ್ ಬಂದಿದೆ ಕಣೋ. ಅಮ್ಮ ನಿಜವಾಗ್ಲೂ ನನಗೆ ನಂಬಕ್ಕೆ ಆಗ್ತಿಲ್ಲ. ಅವರಿಂದ ಏನು ರೆಸ್ಪಾನ್ಸ್ ಬಂದಿರಲಿಲ್ಲ ಅಂತ ನಾನು ಮರ್ತೇ ಬಿಟ್ಟಿದ್ದೆ. ಸಹಜ ಬಿಡು, ಅಪ್ಪ ಅಮ್ಮನೇ ಬರ್ತಿದ್ಯಾ ಅಂದಮೇಲೆ ಆ ವಿಷಯ ಇಲ್ಲೇ ನೆನಪಿರುತ್ತೆ ನಿನಗೆ. ಅಂದರೆ ನಾವು ತೋರಿಸೋದ್ಗೇನು ಜಾಸ್ತಿ ಪ್ರೀತಿಲಿ ಸಿಗ್ತಿರುವಾಗ ನಮ್ಮನ್ನು ಬರೆಯೋ ಸಹಜ ಅಂದೆ. ಪುಟ್ಟಕ್ಕ ಅವರು ಅಂತೂ ನಮ್ಮ ಮಗನ್ನ ತಮ್ಮ ಮಗನ ಥರ ನೋಡ್ಕೊಳ್ತಾ ಇದ್ದಾರೆ. ಏನು ಹೇಳಬೇಕು ಇದಕ್ಕೆ? ಸೊಸೆ ಮನೆ ಮಗಳು ಆಗುವಾಗ ಅಳಿಯ ಮನೆ ಮಗ ಆಗೋದ್ರಲ್ಲಿ ತೆಪ್ಪಿಲ್ಲ ಅಲ್ವರಾ? ಹಾಂ, ನಿಜ ನಿಜ. ನಾಡಿದ್ದು ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡು, ಮರಿಬೇಡ. ಯಾಕೆ ಹಾಗೆ ಡಲ್ ಆಗಿದೆಯಾ? ಇಂಟರ್ವ್ಯೂ ಬರೀ ಹೆಸರಿಗಷ್ಟೇ, ನಿನಗಾಗಲೇ ಕೆಲಸ ಸಿಕ್ಕೇ ಆಗಿದೆ. ಏನು ನಾವಿಷ್ಟೊಳ್ಳೆ ಸುದ್ದಿ ಹೇಳ್ತಾ ಇದ್ದೀವಿ, ನೀನು ಬರೀ ತಲೆ ಅಲ್ಲಾಡ್ಸ್ತಿದ್ಯಲ್ಲ. ಅಲ್ಲಮ್ಮ, ಈಗ ನಾನು ಬೆಂಗಳೂರಿಗೆ ಹೋದರೆ ಹೇಗೆ ಅಂತ ಯೋಚನೆ ಮಾಡ್ತಿದ್ದೀನಿ. ಹೇಗೆ ಅಂದರೆ ಕೈ ಬಂದಿದ್ದು ಬಾಯಿ ಬರಲ್ಲ. ಮೊದಲು ಬಂದಿರೋ ಕೆಲಸನ ಗಿಟ್ಟಿಸ್ಕೊ, ಆಮೇಲೆ ಬಂದಿನ ಯೋಚನೆ. ನೋಡಿ ಪುಟ್ಟಕ್ಕ, ಸಂಬಳ 3 ಪಟ್ಟು ಜಾಸ್ತಿ ಬರುತ್ತೆ, ಆದರೂ ಯೋಚಿಸ್ತಿದ್ದಾನೆ. ಹೋಗಿ ಬನ್ನಿ ಹೇಳಿ ಅಂದರೆ ಒಳ್ಳೇದಾಯ್ತದೆ. ಓ, ಇದನ್ನು ಅತ್ತೆಯವರೇ ಅಳಿಯಂದ್ರೆ ಹೇಳಬೇಕಾ? ಸರಿ, ನಾವಿನ್ನು ಹೊರಡ್ತೀವಿ. ಹಂಗೆ ಹೋದ್ರೆ ಹೆಂಗೆ? ಹೊಸಿ ಊಟ ಮಾಡ್ಕೊಂಡು ಹೋಗಿ. ಇಲ್ಲ ಬೇಡ, ಡಾಕ್ಟ್ರು ಸದ್ಯಕ್ಕೆ ಹೊರಗಡೆ ಏನು ತಿನ್ನಬೇಡಿ ಅಂತ ಹೇಳಿದ್ದಾರೆ. ನಮ್ಮ ಅತ್ತೆ ಮುಂಗೆ ಭತ್ತದ ಅಡುಗೆನೇ ಆಗಬೇಕು. ಅದಕ್ಕೆ ನೀನು ಅವ್ರಿಗೆ ಬಲವಂತ ಮಾಡೋಕ್ಕೆ ಹೋಗ್ಬೇಡ. ಅವ್ರ ಆರೋಗ್ಯನ ನೋಡ್ಕೊಳ್ಳಿ. ಅತ್ತೆಮ್ಮ, ನೀವು ಒಳ್ಳಿ, ಬಿಸಿಲು ಜಾಸ್ತಿ ಆದರೆ ಕಷ್ಟ ಆಯ್ತದೆ. ಸಾನಾ ಫಸ್ಟ್ ಕುಂಕುಮ ಕೊಡವ. ನಾವಿನ್ನು ಹೋಗಿ ಬರ್ತೀವಿ ಪುಟ್ಟಕ್ಕನವ್ರು. ಮುರಳಿ, ಬಿಡುವಾದರೆ ಫೋನ್ ಮಾಡಪ್ಪ. ತಡಿ. ಯವ್ವ, ಅತ್ತೆಮ್ಮ ಇರಿ ಒಂದು ನಿಮಿಷ. ಅವ್ವ, ನಾನು ಅವ್ರನ್ನ ಬಾಗ್ಲ ಗಂಟ ಬಿಟ್ಟು ಬರ್ತೀನಿ. ಹ್ಞೂನವ್ವ. ಅತ್ತೆ ಹೋಗಿ ಬನ್ನಿ. ನನ್ನ ಮಗನ್ನ ನಿನ್ನಿಂದ ದೂರ ಮಾಡೋಕ್ಕಾಗದೇ ಇಲ್ಲ ಅಂತ ಹೇಳಿದ್ದ ಅಲ್ವಾ? ಈಗ ನೀನೇ ನಿನ್ನ ಗಂಡನ ಕಟ್ ಹಾಕೊಂಡ್ರು ಅದನ್ನ ಬಿಡಿಸ್ಕೊಂಡು ಅವ್ನು ಬೆಂಗಳೂರಿಗೆ ಓಡ್ ಹೋಗ್ತಾನೆ. ಆಗ ನೀನು ನಮ್ಮ ಮನೆಗೆ ಬರಲೇಬೇಕಾಗತ್ತೆ. ಪಾಪ, ನಿನಗೆ ಬೇರೆ ದಾರಿ ಆದ್ರೂ ಏನಿದೆ? ನೀನು ನಮ್ಮ ಮನೆಗೆ ಬಂದಾಗ ಅತ್ತೆ ಅನ್ನೋ ಪದದ ನಿಜವಾದ ಅರ್ಥನ ಹಿಂಗೆ ಸರಿಯಾಗಿ ಅರ್ಥ ಮಾಡಿಸ್ತೀನಿ. ರೀ, ಹೊರಡಲ್ವಾ? ನಿಮ್ಮ ಮಾತುಗಳೆಲ್ಲ ಗೊತ್ತಿಲ್ಲ ಅನ್ಕೊಂಡ್ರಾ? ನೀವು ಮಾಡ್ಬೇಕಾಗಿದ್ನ ಮಾಡಿ. ಅದಕ್ಕೆ ನಾನು ಏನು ಮಾಡಬೇಕು ಅದನ್ನ ಮಾಡ್ತೀನಿ. ನಿನ್ನ ಸಮಸ್ಯೆ ಏನು ಗೊತ್ತಾ?
ಎಲ್ಲಿ ಜೋರಾಗಿ ಮಾತಾಡ್ಬೇಕು ಎಲ್ಲಿ ಜೋರಾಗಿ ಮಾತಾಡಬಾರ್ದು ಅನ್ನೋದೇ ಗೊತ್ತಿಲ್ಲ. ನೀನ್ ಒಳ್ಳೇದೇ ಹೇಳ್ತಿದ್ರು ಜೋರಾಗಿ ಮಾತಾಡ್ತಿದ್ದಾಳಲ್ಲ ಅಂತ ನಿಂದೆ ತಪ್ಪು ಅಂತಾರೆ. ಅದೇ ನಿನ್ನ ಸಮಸ್ಯೆಗಳಿಗೆ ಅರ್ಧ ಕಾರಣ. ನನ್ನ ಮಾತು ನಿನ್ಗೆ ಇಷ್ಟ ಆಯ್ತಿಲ್ಲ ಅನ್ಸ್ತದೆ. ನಾನು ಬಂದಿರೋದು ನಿಂಗೆ ನೋವಾಯ್ತದೆ ಅಂತಂದ್ರೆ ನಾನು ಹೊಂಟು ಬಿಡ್ತೀನಿ. ಬರ್ತೀನಿ ಮಗಳ. ಅವ ನೀನೆಲ್ಲೂ ಹೋಗೋದ್ ಬೇಡ, ಇಲ್ಲೇ ಇರು. ಹಾಗಿದ್ರೆ ನಾನು ಹೇಳ್ದಂಗ್ ಮಾಡ್ತೀಯಾ? ಯೋನು ನಡಿ ನನ್ನ ಜೊತೆಗೆ. ಎಲ್ಗೆ? ಈ ಮನೆ ಸೊಸೆ ನೋಡಕ್ಕೆ.